ಹಾಯ್ ಹೆಲೋ ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿರು ಮಾತಾಡ್ತಾ ಇದೀವಿ. ಸೊ ಇವತ್ತು ನಮ್ಮೆಲ್ಲ ಫ್ರೆಂಡ್ಸ್ ಇವತ್ತು ವೇದಿಕೆಯಲ್ಲಿ ಇದಾರಪ್ಪ. ಏನಂತ ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ಲ, ಆಗ್ಲೇಬೇಕು. ಯಾಕಂದ್ರೆ ಇಷ್ಟೊಂದು ಜನ ಯಾಕಪ್ಪ ಕೊಡ್ಕೊಂಡಿದ್ದಾನೆ ವಿರು ಅಂತ ಅನ್ಕೊಳ್ತೀರಾ. ಅದನ್ನ ಹರೀಶ್ ಅವ್ರ ಹತ್ರ ಕೇಳೋಣ. ಹರೀಶ್ ಅವರೇ, ಸರ್ ಯಾಕ್ರೆ ಇನ್ನೆಲ್ಲ ಕೊಡ್ಕೊಂಡಿದ್ದೀರಾ ಸರ್? ನೋಡಿ, ಈ ದಿನ ನಾವು ಒಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನೆಲ್ ನ ಮಾಡ್ಕೊಂತ ಇದೀವಿ. ಯಾವ್ದು ಯೂಟ್ಯೂಬ್ ಚಾನಲ್ ಸರ್? ಯೂಟ್ಯೂಬ್ ಚಾನೆಲ್ ಹೆಸರು ಬಂದು ಕಾಫಿ ನಾಡು ಸ್ನೇಹಜೀವಿ ಕ್ರಿಯೇಷನ್. ಅನ್ನೋ ಒಂದು ಯೂಟ್ಯೂಬ್ ಚಾನಲ್. ಸೊ ಎಲ್ಲ ನಮ್ಮ ಈ ಚಿಕ್ಕಮಂಗ್ಳೂರು ನಮ್ಮ ಎಲ್ಲ ಆತ್ಮೀಯರು ಕೂಡ ಸೇರಿ ಈ ಒಂದು ಚಾನಲ್ ನ ಇವತ್ತಿಂದ ಬಿಡುಗಡೆ ಮಾಡ್ತಾ ಇದೀವಿ. ಎಸ್, ವೀಕ್ಷಕರಿಗೆ ನೋಡಿದ್ರಲ್ಲ, ನಾನು ಹೇಳಿದ್ದು ಕನ್ಫರ್ಮ್ ಆಗಿರುತ್ತೆ. ಯಾಕೆಂತಂದ್ರೆ ಹರೀಶ್ ಅವ್ರು ಹೇಳಿದ್ಮೇಲೆ ನಿಮಗೆಲ್ಲ ಗೊತ್ತಾಗಿರುತ್ತೆ. ಆದ್ರೆ ಇವರೆಲ್ಲ ಕನ್ಫರ್ಮ್ ಎಲ್ಲರೂ ಕೂಡ ವೀಕ್ಷಕರು ನೋಡ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಇವರೆಲ್ಲ ಸೇರ್ಕೊಂಡಿದ್ದಾರೆ ಏನೋ ಒಂದು ಮಾಡ್ತಾರಪ್ಪ ಅಂತಂದ್ರೆ. ಸೊ ಆ ಮಾಡೋ ಉದ್ದೇಶಕ್ಕೋಸ್ಕರನೇ ಯಾಕಪ್ಪ ಈ ಒಂದು ಯೂಟ್ಯೂಬ್ ಚಾನಲ್ ನಾವು ರೆಡಿ ಮಾಡಿದೀವಿ ಅಂದ್ರೆ, ಸೊ CNS ಕಾಫಿ ನಾಡು ಸ್ನೇಹ ಜೀವಿ ಕ್ರಿಯೇಷನ್ಸ್ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ನ ಇವತ್ತಿಂದ ನಾವು ಪ್ರಾರಂಭ ಮಾಡಿ ಇವತ್ತಿಂದ ನಾವು ಬಿಡುಗಡೆ ಕೊಡ್ತಾ ಇದ್ದೀವಿ. ನಮ್ಮ ಈ ಒಂದು ಫ್ರೆಂಡ್ಸ್ ಸರ್ಕಲ್ ಏನಿದೆ, ಈ ಫ್ರೆಂಡ್ಸ್ ಸರ್ಕಲ್ ಸೇರ್ಕೊಂಡು ಈ ಒಂದು ಚಾನಲ್ ನ ನಾವು ರೆಡಿ ಮಾಡ್ಕೊಂಡಿದೀವಿ. ಸೊ ನಮ್ಮಲ್ಲಿ ಕಂಟೆಂಟ್ ಗಳು ಏನೇನ್ ಬರ್ತವೆ ನಮ್ಮ ಹರೀಶ್ ಅವ್ರು ಕೇಳೋಣ. ಈಗ ಈ ಒಂದು ಕಾಫಿ ನಾಡು ಸ್ನೇಹ ಜೀವಿ ಕ್ರಿಯೇಷನ್ಸ್ ಅಲ್ಲಿ ಯಾವ ರೀತಿ ಕಂಟೆಂಟ್ ಗಳನ್ನ ಹಾಕ್ತೀವಿ ಅನ್ನೋದನ್ನ ನಮ್ಮ ಹರೀಶ್ ಅವ್ರು ಹೇಳ್ತಾರೆ. ಸರ್, ಇದ್ರ ಬಗ್ಗೆ ಯಾವ ರೀತಿಯಾದಂತಹ ವಿಡಿಯೋಗಳನ್ನ ನಾವು ಕೊಡಬಹುದು ಇದಕ್ಕೆ? ಸರ್, ಪ್ರಪಂಚದಲ್ಲಿ ತುಂಬಾ ಯೂಟ್ಯೂಬ್ ಚಾನಲ್ಸ್ ಇದೆ. ಸರ್, ಸೊ ಎಲ್ಲಾ ಯೂಟ್ಯೂಬ್ ಚಾನಲ್ ಒಬ್ಬೊಬ್ರು ಒಂದೊಂದ್ ತರ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ. ಸೊ ನಾವು ಸಮ್ ಡಿಫ್ರೆಂಟ್. ಸೊ ಇದರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಕೆಲವು ರೀಲ್ಸ್ ಅಂದ್ರೆ ಫನ್ನಿ ರೀಲ್ಸ್, ಯಾಕಂದ್ರೆ ಮನುಷ್ಯಂಗ್ ಬೇಕಿರೋದು ನಗು. ಸೊ ಅದಕ್ಕೋಸ್ಕರ ಫನ್ನಿ ರೀಲ್ಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಫನ್ನಿ ರೀಲ್ಸ್ ಅಂದ್ರೆ ಕಾಮಿಡಿ ವಿಡಿಯೋಸ್. ಸೊ ಅದಾದ ನಂತರ ಶಾರ್ಟ್ ಮೂವೀಸ್ ಸರ್. ಶಾರ್ಟ್ ಮೂವೀಸ್ ಕೂಡ ಇರುತ್ತೆ. ಶಾರ್ಟ್ ಮೂವೀಸ್. ಆ ಶಾರ್ಟ್ ಮೂವೀಸ್ ಹೇಗಿರ್ಬೇಕು ಅಂದ್ರೆ ಐಕಾನಿಕ್ ಆಗಿರ್ಬೇಕು, ಆಯ್ತಾ? ಸೊ ಆ ಐಕಾನಿಕ್ ಒಂದು ಟಾಪಿಕ್ ಇಟ್ಕೊಂಡು ನಾವು ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಅದಾದ ನಂತರ ನಿಮಗೆ ಈ ಎಪಿಸೋಡ್, ಈ ಧಾರಾವಾಹಿಗಳೆಲ್ಲ ಏನ್ ಎಪಿಸೋಡ್ ಬರುತ್ತೆ, ಆ ರೀತಿ ಒಂದು ವೀಕ್ಲಿ ಒಂದು ಎಪಿಸೋಡ್ ಮಾಡಿ ಕೊಡ್ಬೇಕು. ಅದು ಯಾವ್ದೋ ಒಂದು ಕ್ರೈಮಿಗೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ಒಂದು ಏನು ಕೇಸಿಗೆ ಸಂಬಂಧಪಟ್ಟಂಗಿರ್ಬೋದು. ಈ ತರದ್ದು ಯಾವ್ದಾರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ವೀಕ್ಲಿ ಒಂದು ಎಪಿಸೋಡ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಓಕೆ ಸರ್, ಒಳ್ಳೆ ಕಾನ್ಸೆಪ್ಟ್. ಸೊ ಇದ್ರ ಜೊತೆನಲ್ಲಿ ಇನ್ನೂ ಕೂಡ ಒಳ್ಳೊಳ್ಳೆ ಕಾನ್ಸೆಪ್ಟ್ ಗಳು ಕೂಡ ಇದರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಸಿಂಗರ್ಸ್ ಗಳು ಇದ್ದಾರೆ. ಹಾಡುಗಳು ಕೂಡ ಅವ್ರವ್ರ ಕೈಲಿ ಬಾಯಿಂದ ಆಡಿಸುವಂತದ್ದು, ಒಳ್ಳೊಳ್ಳೆ ಸಿಂಗರ್ಸ್ ಇದ್ರೆ ಆಡಿಸಿ ಅವ್ರಿಗೂ ಒಂದು ಒಳ್ಳೆ ಪ್ರಚಾರ ಮಾಡುವಂತ ಕೆಲಸನೂ ಕೂಡ ನಾವು ಮಾಡ್ತೇವೆ. ಅದ್ರ ಜೊತೆನಲ್ಲಿ ಇವತ್ತು ಕಾಫಿ ನಾಡು ಸ್ನೇಹಜೀವಿ ಕ್ರಿಯೇಷನ್ಸ್ ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ. ಸೊ ನಾವು ಕೇಳ್ಕೊಳ್ಳೋದು ವೀಕ್ಷಕರಿಗೇನು, ದಯಮಾಡಿ ಈ ಒಂದು ಕಾಫಿ ನಾಡು ಕ್ರಿಯೇಷನ್ಸ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ನಾವು ಮಾಡ್ತಕ್ಕಂಥ ವಿಡಿಯೋಗಳಿಗೆ ನಿಮ್ಮ ಲೈಕ್ ಅಂಡ್ ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಸೊ ವೀಕ್ಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮತ್ತೆ ಇಷ್ಟರಲ್ಲಿ ಇದಷ್ಟೇ ಕಾಂಟೆಂಟ್ ಅಲ್ಲ. ಸೊ ಸಮಾಜಮುಖಿ ಕೆಲಸಗಳು, ಯಾರು ಒಳ್ಳೊಳ್ಳೆ ಕೆಲಸಗಳನ್ನ ಈ ಸಮಾಜಕ್ಕೆ ಕೊಡುಗೆ ಅಂತ ಮಾಡಿರ್ತಾರೆ, ಅಂತವ್ರನ್ನ ಇಂಟರ್ವ್ಯೂ ಸಹ ಮಾಡಿಸಿ ಅವರ ಬಾಯಿಂದ ಕೆಲವೊಂದು ಉತ್ತಮವಾದ ವಿಚಾರಗಳನ್ನ ತಿಳ್ಕೊಂಡು ಇದನ್ನ ನಾವು ಸಮಾಜಕ್ಕೆ ಕೊಟ್ರೆ, ಸೊ ಇನ್ನು 10 ಜನದಲ್ಲಿ 5 ಜನಕ್ಕಾದ್ರೂ ನಾವು ಈ ತರದ ಕೆಲಸ ಮಾಡ್ಬೇಕು ಅಂತ ಅನಿಸ್ಬೋದು. ಸೊ ಹಾಗಾಗಿ ಈ ತರದ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದೀವಿ. ಸೊ ಅದಾದ ನಂತರ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇಂತಹ ಮಹಾನ್ ವ್ಯಕ್ತಿಗಳ ಕೆಲವು ಜೀವನ ಸ್ಟೋರಿಗಳನ್ನ ಆಗಿರ್ಬೋದು, ಸಮಾಜಕ್ಕೆ ಬೇಕಾದಂತಹ ಒಳಿತನ್ನ ಕೊಡುವಂತಹ ಯಾವುದೇ ಒಂದು ಸ್ಟೋರಿಗಳನ್ನ ಮಾಡುವಂತದ್ದಾಗಿರ್ಬೋದು, ಆಯ್ತಾ? ಸೊ ಈ ತರದ್ದೆಲ್ಲ ಕಂಟೆಂಟ್ ಮಾಡ್ಕೊಂಡು ನಾವು ಈ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕ್ಬೇಕು ಅಂತ ಪ್ಲಾನ್. ಟೋಟಲಿ ಏನಂತಂದ್ರೆ ವೀಕ್ಷಕರಿಗೆ ಇಲ್ಲಿ ಬಂದ್ರೆ ಎಲ್ಲ ಆಲ್ ಇನ್ ಒನ್ ಪ್ಯಾಕೇಜ್ ಸಿಗುತ್ತೆ ಅಂತ ನಿಮ್ಮ ಖಂಡಿತ. ಅದರಲ್ಲೂ ಕೂಡ ಲಾಫಿಂಗ್, ಸೊ ನಗು ಅನ್ನೋದಿದೆಯಲ್ಲ, ಈ ನಗು ಒಬ್ಬ ಮನುಷ್ಯನ ಆಯಸ್ಸನ್ನ ಹೆಚ್ಚು ಮಾಡುತ್ತೆ. ಖಂಡಿತವಾಗಿ ಆ ಉದ್ದೇಶಕ್ಕೋಸ್ಕರ ಆದಷ್ಟು ನಗುವನ್ನ ಜಾಸ್ತಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತ ವೀಕ್ಷಕರೇ ನೋಡಿ, ಈ ಒಂದು ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಕೇವಲ ಒಂದ್ರದ್ದು ಮಾತ್ರ ಅಲ್ಲ. ಸೊ ಹಲವಾರು ರೀತಿಯಾದಂತಹ ಕಂಟೆಂಟ್ ಗಳ ಜೊತೆಯಲ್ಲಿ ಇಡೀ ಟೀಮ್ ವರ್ಕ್ ಮಾಡುತ್ತೆ ಇನ್ ಮುಂದೆ. ಸೊ ಈ ಟೀಮ್ ನ ಜೊತೆಯಲ್ಲಿ ನಾವು ಈ CNS ಕಾಫಿ ನಾಡು ಸ್ನೇಹಜೀವಿ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಕೊಂಡಿದೀವಿ. ಸೊ ಇವರೆಲ್ಲರ ಸಾರಥ್ಯದಲ್ಲಿ ಒಂದು ಅದ್ಭುತವಾದಂತಹ ವಿಡಿಯೋಗಳು ನಿಮಗೋಸ್ಕರ ಬರ್ತವೆ. ಸೊ ಒಳ್ಳೊಳ್ಳೆ ಕಂಟೆಂಟ್ ಗಳು ಬರುತ್ತೆ. ದಯಮಾಡಿ ನಮ್ಮ ಚಾನಲ್ ನ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಾವು ಬಿಡ್ತಕ್ಕಂಥ ವಿಡಿಯೋಗಳಿಗೆ ಲೈಕ್ ಅಂಡ್ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ
ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ನಮ್ಮ ಆತ್ಮೀಯರು ಕೂಡ. ಆತ್ಮೀಯರು ಇದ್ದಾರೆ ಸರ್, ಮತ್ತೆ ಇನ್ನು ಕೆಲವರು ಬರಬೇಕಿತ್ತು, ಸೊ ಅವರು ಕೂಡ ಬಂದಿಲ್ಲ. ನಮ್ಮ ಒಂದು ಚಿಕ್ಕಮಗಳೂರು ನಮ್ಮ ಫ್ರೆಂಡ್ಸ್ ಗಳು ಆಯ್ತಾ, ಇದನ್ನೊಂದು ಗ್ರೂಪ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ. ಖಂಡಿತ. ಈಗ ನಾನು ಕೇಳುವಂತದ್ದು, ನಮ್ಮ ಈ ಒಂದು ಕಾಫಿನಾಡು ಸ್ನೇಹಜೀವಿ ಕ್ರಿಯೇಷನ್ಸ್ ಹುಟ್ಟು ಹಾಕ್ಲಿಕ್ಕೆ ಸೊ ನಮ್ಮೆಲ್ಲ ಫ್ರೆಂಡ್ಸರ ಬಳಗ ಸಾಕಷ್ಟು ಸಪೋರ್ಟ್ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಖುಷಿ ಆಗುತ್ತೆ. ಸೊ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರಥಮವಾಗಿ ನಮ್ಮ ಮಂಜಣ್ಣ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ. ಅವ್ರ ಹತ್ರ ಈ ಕಾಫಿನಾಡು ಸ್ನೇಹಜೀವಿ ಕ್ರಿಯೇಷನ್ಸ್ ಬಗ್ಗೆ ವೀಕ್ಷಕರಿಗೆ ಒಂದು ಮಾತು ಹೇಳಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಎಸ್, ಯಾಕಂದ್ರೆ ನಮ್ಮಲ್ಲಿ ಕಲೆಗೆ ಬೆಲೆ ಕೊಟ್ಟು ಈ ರೀತಿ ಕಾರ್ಯಕ್ರಮ ಯಾರು ಕೂಡ ಇನ್ನು ಶುರು ಮಾಡಿಲ್ಲ ಅಂತ ಕಾಣಿಸುತ್ತೆ. ಆಯ್ತು ಸರ್, ನೀವು ಅದನ್ನ ಪ್ರಪ್ರಥಮ ಬಾರಿಗೆ ನೀವು ಮಾಡಿದಿರಿ. ಎಸ್ ಸರ್, ನಾವು ಕೂಡ ನಿಮ್ಮ ಒಂದು ಭಾಗವಾಗಿದ್ದೀವಿ. ಖಂಡಿತವಾಗಿ. ಇದಕ್ಕೆ ನೀವು ಒಂದು ರೈಲ್ವೆ ಇಂಜಿನ್ ತರ ನೀವು ವಿರೂಪಾಕ್ಷ ಅವರು ಮತ್ತು ಹರೀಶ್ ಅವರು ಮುಂದೆ ಇದ್ದೀರಿ. ಸೊ ಶೇಖರ್ ಜೊತೆನಲ್ಲೇ ಹರೀಶ್ ಅವರಾಗಿರ್ಬೋದು, ನಾನಾಗಿರ್ಬೋದು, ವೀಕ್ಷಕರು ನಾನು ಹೇಳೋದಷ್ಟೇ, ನಾನು ಟೋಟಲಿ ಹೇಳೋದು ಇಡೀ ಟೀಮ್ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ಯಾರು ಮೇಲೂ ಅಲ್ಲ, ಯಾರು ಕೀಳು ಅಲ್ಲ. ಸೊ ಒಗ್ಗಟ್ಟಾಗಿ ಹೋಗ್ತೀವಿ. ಆ ಒಗ್ಗಟ್ಟಿನ ಮೂಲಕ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ತಗೊಂಡ್ಬರ್ತೀವಿ, ಒಳ್ಳೊಳ್ಳೆ ವಿಚಾರಗಳನ್ನ ಯೋಚನೆ ಮಾಡ್ತೀವಿ, ಒಳ್ಳೊಳ್ಳೆ ವಿಚಾರಗಳ ಜೊತೆನಲ್ಲಿ ನಾವೆಲ್ಲ ಕೂತು ಚರ್ಚೆ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಖಂಡಿತವಾಗಿ ವಿಡಿಯೋಗಳನ್ನ ಖಂಡಿತವಾಗ್ಲು ಈ ಸಮಾಜಕ್ಕೆ ಏನು ಒಳ್ಳೇದನ್ನ ಕೊಡಬೇಕು. ಎಸ್ ಸರ್, ಆ ರೀತಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ನಾವು ಅವ್ರಿಗೆ ಕೊಟ್ರೆ ಯಾವತ್ತೂ ಕೂಡ ಅವರು ಲೈಕ್ ಮಾಡ್ತಾರೆ, ಎಸ್, ಸಬ್ಸ್ಕ್ರೈಬ್ ಆಗ್ತಾರೆ. ಎಸ್, ನಾವ್ ಯಾವತ್ತೂ ಕೂಡ CNS ಅನ್ನ ಬೆಂಬಲಿಸ್ತೀವಿ. ಒಳ್ಳೆದಾಗ್ಲಿ. ವೀಕ್ಷಕರಿಗೆ ಈ ಚಾನಲ್ ಬಗ್ಗೆ, ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ವೀಕ್ಷಕರು ನೋಡಿದ್ರಲ್ಲ, ಇಷ್ಟೇ ನಾವು ಕೇಳ್ಕೊಳ್ಳೋದು. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಿವಣ್ಣ ಇವರು ಕೂಡ ನೋಡಿ, ಇವರು ರೈತರಿಗೆಗೋಸ್ಕರ ಓಡಾಡ್ತಕ್ಕಂಥ ಒಬ್ಬ ಅದ್ಭುತವಾದಂಥ ಪ್ರತಿಭೆ. ನಿಜವಾಗ್ಲೂ ರೈತರಿಗೆ ಇರ್ತಕ್ಕಂಥ ಕಾಳಜಿ, ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಕಾಳಜಿ ಬಗ್ಗೆ ನಾವು ಅವ್ರ ಬಗ್ಗೆನೂ ಕೂಡ ಕಂಟೆಂಟ್ ಮಾಡ್ಲಿಕ್ಕಿದೆ ತುಂಬಾ. ಸೊ ಅವ್ರದೇ ಆದಂಥ ಕೆಲವೊಂದು ಕಂಟೆಂಟ್ಗಳು ಬರುತ್ತೆ. ಸೊ ಯಾಕೆಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ಏನ್ ಗೊತ್ತಾ? ಕಾನ್ಸೆಪ್ಟು ರಸಗೊಬ್ಬರದಿಂದ ನಾವೆಲ್ಲ ಹಾಳಾಗಿ ಹೋಗ್ತಾ ಇದೀವಿ ಸರ್, ಅಲ್ವಾ ಸರ್? ಓಕೆ, ಹೌದು, ಖಂಡಿತವಾಗಿ ಸರ್, ಖಂಡಿತವಾಗ್ಲೂ. ಯಾಕೆಂದ್ರೆ ಈ ಚಾನಲ್ ನಾವು ಓಪನ್ ಮಾಡ್ತಿರೋದು ಭಾಳ ಖುಷಿ ಆಗ್ತಿದೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಎಲ್ಲ ಥರ ವಿಧಾನ ತಂತ್ರ ಇರತಕ್ಕಂಥ ಎಲ್ಲ ಸ್ಟೋರಿಗಳನ್ನು ಅದರೊಳಗಡೆ ನಾವು ಹಾಕ್ತೇವೆ. ಯಾಕೆಂದರೆ ಜನ ಇಂಥದ್ದು ಎಷ್ಟೋಗಳು ನೋಡಿರ್ತಾರೆ, ಈ ಥರ ಡಿಫ್ರೆಂಟ್ಗಳನ್ನ ನಾವು ನೋಡಿರಲ್ಲ ಅಂದ್ಕೊಂಡಿರ್ತೀವಿ, ಏನೋ ಗೊತ್ತಿಲ್ಲ. ಅದು ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರು ಮಾತ್ರ ಹೇಳಬೇಕಾಗಿ ಬರುತ್ತೆ. ಯಾಕಂದ್ರೆ ನಮಗೆ ಆಲ್ರೆಡಿ ಭೂಮಿಯಲ್ಲಿ ಎಲ್ಲ ಕಡೆ ಭೂಮಿ ಕೆಡಿಸ್ಬಿಟ್ಟಿದ್ದೀವಿ. ಅದೊಂಥರ ಶುಗರ್ ಪೇಷಂಟ್ ಥರ ಭೂಮಿ ಆಗೋಗ್ಬಿಟ್ಟಿದೆ. ಆ ಭೂಮಿನ ನಾವೆಲ್ಲರೂ ಎತ್ತಬೇಕು ಅಂತಂದರೆ ಖಂಡಿತವಾಗಿ ಎಲ್ಲರ ಸಹಕಾರನೂ ಇರಬೇಕು. ಇಂಥ ಕಾನ್ಸೆಪ್ಟ್ಗಳು ತುಂಬ ಬರ್ತವೆ. ಯಾಕಂದ್ರೆ ಈಗ ಎಲ್ಲರೂ ಮಾತಾಡ್ತಿರೋದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ವಿಚಾರಗಳು ಇರ್ತವೆ. ಇನ್ನು ನೆಕ್ಸ್ಟೆಲ್ಲ ತುಂಬಾ ಒಳ್ಳೆ ಅಭಿಪ್ರಾಯದಂತ ವಿಚಾರಗಳನ್ನ ನಾವು ತಲುಪಿಸೋ ವ್ಯವಸ್ಥೆ ನಾವೆಲ್ಲರೂ ಸೇರಿ ಗ್ರೂಪ್ ಎಲ್ಲ ಸೇರಿ ಮಾಡೋ ಒಂದು ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಹಳ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಶಿವಣ್ಣವ್ರು ಹೇಳ್ತಿದ್ದಾರೆ, ಸೊ ಈ ನಾಡಲ್ಲಿ ರಾಸಾಯನಿಕ ಗೊಬ್ಬರದಿಂದ ನಾವೆಲ್ಲರೂ ಕೂಡ ಹಾಳಾಗ್ತಾ ಇದೀವಿ, ರಾಸಾಯನ ಮುಕ್ತವಾಗಿ ನಾವು ಮಾಡಬೇಕು, ಅವರ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು. ಸೊ ಈ ಒಂದು ರಾಸಾಯನ ಮುಕ್ತವಾದಂತಹ ವಿಡಿಯೋಗಳು, ಕಂಟೆಂಟ್ಗಳು ಖಂಡಿತವಾಗಿ ನಿಮ್ಮ ಮುಂದೆ ಬರುತ್ತೆ. ಆ ಕೃಷಿಕರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಖಂಡಿತವಾಗಿ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಖಂಡಿತ, ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ಈ ಒಂದು ಟೀಮ್ ನ ಒಬ್ಬ ಅದ್ಭುತವಾದ ಸಪೋರ್ಟರ್, ಹಾಗೆ ನಮ್ಮ ಸ್ವಾಮಿ ಸೋಮಶೇಖರ್ ಸರ್ ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಇವರು ಕೂಡ ಒಬ್ಬ ಅದ್ಭುತವಾದ ಗಾಯಕರು ಕೂಡ. ಇವ್ರ ಬಗ್ಗೆನೂ ಕೂಡ ಕೆಲವೊಂದು ಕಂಟೆಂಟ್ಗಳು ಮಾಡಬೇಕಾಗತ್ತೆ. ಇಲ್ಲಿ ಒಬ್ಬೊಬ್ರದ್ದು ಕೂಡ ಒಂದೊಂದು ಕಂಟೆಂಟ್ ಇದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬಂದು ಕೊಂಡ ಕಂಟೆಂಟ್ ಇರುತ್ತೆ. ಸೊ ಅದರಲ್ಲಿ ಕೂಡ ಹೆಕ್ಕಿ ತಗೊಂಬಂದು ನಾವು ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ ಬಿಡ್ತೇವೆ. ಸೊ ಈ ನಮ್ಮ ವೀಕ್ಷಕರಿಗೆ ಬಗ್ಗೆ ನಮ್ಮ ಸೋಮಶೇಖರ್ ಸರ್ ಏನ್ ಹೇಳಕ್ ಇಷ್ಟಪಡ್ತಾರೆ? ನಮಸ್ಕಾರ. ನನ್ನೆಲ್ಲ ಸ್ನೇಹಿತ ಮಿತ್ರರಿಗೆ ನಮಸ್ಕಾರ ಮಾಡ್ತಾ, ನಮ್ಮ ಚಾನಲ್ಲು ತುಂಬ ಇನ್ನೂ ಅಂದರೆ ಈಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಖಂಡಿತ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು. LCR ಅಂದರೆ ಲೈಕು, ಶೇರು, ಕಮೆಂಟ್ಸು ಇಷ್ಟು ಮಾಡಬೇಕು. ಮತ್ತು ನಮ್ಮದು ಮನೋರಂಜನೆ ಜೊತೆಗೆ ಮತ್ತು ಮಾನವೀಯತೆ, ಮನುಷ್ಯತ್ವ ಏನು ಅನ್ನೋದು ಖಂಡಿತ ಇತ್ತೀಚೆಗೆಲ್ಲ ಅದು ಒಂಥರ ಕಾಣೆ ಆಗ್ತಿದೆ. ಖಂಡಿತ ಅದನ್ನೆಲ್ಲ ನಾವು ಆದಷ್ಟು ನಿಮ್ಮ ಮುಂದೆ ತಾಂಬರಕ್ಕೆ ಇದು ಮಾಡ್ತೀವಿ. ಮತ್ತು ಅದನ್ನು ನಾವೆಲ್ಲ ಅಳವಡಿಸ್ಕೊಳ್ತೀವಿ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ರೀಚ್ ಆಗೋಂಥ ಕೆಲಸ ನಾವು ಮಾಡಬೇಕು. ಖಂಡಿತವಾಗಿ. ಯಾಕೆಂದ್ರೆ ತುಂಬಾ ಮಾನವೀಯತೆ, ಮನುಷ್ಯತ್ವ ಅನ್ನೋದೆಲ್ಲ ಇದಾಗ್ಬಿಟ್ಟಿದೆ. ಖಂಡಿತ. ಮತ್ತೆ ಸ್ನೇಹಕ್ಕೆ ಬೆಲೆ ಕೊಡಬೇಕು. ಪ್ರೀತಿ, ವಿಶ್ವಾಸ ಎಲ್ಲದೂ ಹೆಂಗಿರ್ಬೇಕು ಅಂದ್ರೆ ಒಂಥರ ಅದು ನೀವು ನೋಡ್ತಾ ನಮ್ಮ ಇವರು ಯಾರು ನಮ್ಮ ಇವರು ಸಬ್ಸ್ಕ್ರೈಬರ್ ಏನಿರ್ತಾರೆ, ವೀಕ್ಷಕರು ಏನಿರ್ತಾರೆ, ಅವ್ರು ನೋಡ್ತಾ ನಮ್ಮ ಟೀಮನ್ನ ತುಂಬಾ ಖುಷಿ ಪಡ್ಬೇಕು. ಖಂಡಿತವಾಗಿ ತುಂಬಾ ಖುಷಿ ಪಡ್ಬೇಕು. ಅದು ನಾವು ಹೇಳೋದಲ್ಲ, ಅದು ನೀವೇ ಖುಷಿ ಪಡ್ಬೇಕು. ಆ ಮಟ್ಟಕ್ಕೆ ನಾವು ರೀಚ್ ಆಗ್ಬೇಕು. ಖಂಡಿತ, ಅದು ನಮ್ಮ ಆಸೆ. ಎಸ್ ವೀಕ್ಷಕರ, ಖಂಡಿತ ಒಳ್ಳೇದಾಗ್ಲಿ. ಸಬ್ಸ್ಕ್ರೈಬ್ ಆಗಿ ನಮಗೂ ಏನ್ ಗೊತ್ತಾ ಸಪೋರ್ಟ್ ಮಾಡಿ.
ಎಸ್ ವೀಕ್ಷಕರೇ ಸಪೋರ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಖಂಡಿತ ನಮ್ಮಲ್ಲಿ ಏನಿದೆ ಅಂದ್ರೆ ಒಗ್ಗಟ್ಟಿದೆ, ಈ ಒಗ್ಗಟ್ಟಿನ ಮೂಲಕ ಕೆಲಸವನ್ನ ಮಾಡ್ತೇವೆ. ಸೊ ಆ ಒಗ್ಗಟ್ಟಿನ ಮೂಲಕ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ. ಆ ಕೆಲಸಕ್ಕೆ ನೀವು ಮಾಡ್ಬೇಕಾಗಿರೋದು ಏನು, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಅಂಡ್ ಶೇರ್ ಅಂಡ್ ಕಮೆಂಟ್ಸ್. ಖಂಡಿತವಾಗಿಯೂ ಥ್ಯಾಂಕ್ ಯು. ಸೊ ಹಾಗೆ ಮುಂದಿನ ಒಬ್ಬ ಅದ್ಭುತವಾದಂತಹ ನಮ್ಮ ಈ ಒಂದು ಪೇಜಿನ ಒಂದು ಒಳ್ಳೆ ಸಪೋರ್ಟರ್ ಅಂತ ಹೇಳ್ಬೋದು. ಸೊ ಅದ್ಭುತವಾಗಿ ಆರ್ಟಿಸ್ಟ್ ಕೂಡ ಅವರು ಕೂಡ, ಸೊ ಅವ್ರದ್ದು ಕೂಡ ಕೆಲವೊಂದು ಕಂಟೆಂಟ್ಗಳು ಬರುತ್ತೆ. ಹಾಗೆ ನಮ್ಮ ಶಿವಮೂರ್ತಿ ಅವರು ಕೂಡ ಇದ್ದಾರೆ. ಅವ್ರ ಬಗ್ಗೆ ಶಿವಮೂರ್ತಿ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ತೆ. ನಾವು ಈ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದೀವಿ. ದಯಮಾಡಿ ಈ ಸಮಾಜಕ್ಕೆ ಒಳ್ಳೆ ಕೊಡುಗೆ ನೀಡೋ ಅಂತದನ್ನೇ ನಾವಿಲ್ಲಿ ಮಾಡೋ ಅಂಥದ್ದು. ಹಾಗೆ ಯಾವಾಗಲೂ ಖುಷಿ ಇರೋಂಥ ಫನ್ನಿ ವಿಡಿಯೋಸ್ ಕೂಡ ಹಾಕ್ತೀವಿ. ಅದನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ CNS ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ನಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ. ಖಂಡಿತ ಥ್ಯಾಂಕ್ ಯು ವೆರಿ ಮಚ್ ಶಿವಮೂರ್ತಿ ಅವರೇ. ಹಾಗೆ ಇನ್ನೊಂದು ತಮಗೆಲ್ಲರೂ ಕೂಡ ಗೊತ್ತಿದೆ, CKM ಚಂದ್ರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಸ್ವಾಮಿ, ಎಲ್ರಿಗೂ ಗೊತ್ತಿದೆ. ಕ್ರೇಜಿ ಸ್ಟಾರ್ ಬೇರೆ, ಖಂಡಿತವಾಗಿಯೂ ಕ್ರೇಜಿ ಸ್ಟಾರ್ ಈಗ ಆದಂತ ನಮ್ಮ CKM ಚಂದ್ರು ಅವರು ಈ ಒಂದು ಚಾನಲ್ ಬಗ್ಗೆ ಖಂಡಿತ ಒಂದು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ. ಬನ್ನಿ ಮಾತಾಡೋಣ. ಹಾಯ್ ನಮಸ್ಕಾರ ಕರುನಾಡು. ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು CNS ಕ್ರಿಯೇಷನ್ಸ್ ಅಂತ ಹೇಳಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಸೊ ನನ್ನ ಆತ್ಮೀಯ ಸ್ನೇಹಿತರಿಗೆ ಎಲ್ರಿಗೂ ಒಂದೊಂದು ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಗೆಲ್ಲ ಸಪೋರ್ಟ್ ಮಾಡಿ. ಏನಾದ್ರೂ ಸಲಹೆಗಳಿದ್ರೆ ಖಂಡಿತ ಹೇಳಿ, ತಿದ್ಕೊಂಡು ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ನಿಮ್ಗೆ ಎಂಟರ್ಟೈನ್ ಮಾಡಕ್ಕೆ ಟ್ರೈ ಮಾಡ್ತೇವೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಒಂದು ಒಳ್ಳೆ ಮಾತು ಲಾಸ್ಟಿಗೆ ಹೇಳಿದ್ರು. ಏನಂತಂದ್ರೆ, ವೀಕ್ಷಕರೇ, ಸೊ ನಾವು ಮಾಡಿದ್ದೇ ಫೈನಲ್ ಅಲ್ಲ ಇಲ್ಲಿ. ಸೊ ಆ ಕಮೆಂಟ್ಸ್ ಮೂಲಕ ನೀವು ಹೀಗೆ ಮಾಡಿ ಹೀಗೆ ಇಂಥದ್ದೊಂದು ಕಂಟೆಂಟ್ ತಗೊಂಬನ್ನಿ ಅಂತ ಮಾಡ್ಲಿಕ್ಕೂ ಹೇಳಲಿಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ. ದಯಮಾಡಿ ಇದು ನಿಮ್ಮ ಚಾನಲ್, ಅದು CNS ಚಾನಲ್. ದಯಮಾಡಿ ಎಲ್ರು ಕೂಡ ನಮ್ಮ CNS ಕ್ರಿಯೇಷನ್ಸ್ ಅನ್ನ ದಯಮಾಡಿ ಫಾಲೋ ಮಾಡಿ, ಶೇರ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮೆಲ್ಲ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡಿ. ಸೊ ಇದು ಇಲ್ಲಿ ಇರ್ತಕ್ಕಂಥವ್ರು ಮಾತ್ರ ಅಲ್ಲ, ಸಾಕಷ್ಟು ಕಲಾವಿದರು ನಮ್ಮಲ್ಲಿದ್ದಾರೆ. ಎಲ್ಲಾ ಕಲಾವಿದರಿಗೂ ಒಂದು ಅವಕಾಶ ಕೊಡುವಂತ ಕೆಲಸನ ಈ ಒಂದು ಟೀಮ್ ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ಖಂಡಿತ. ಸೊ ಎಲ್ಲಾ ಸಬ್ಸ್ಕ್ರೈಬರ್ಸ್ ಈಗ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಡೈರೆಕ್ಟ್ CNS ಕ್ರಿಯೇಷನ್ ಅಂತ ಹೊಡೆದ್ರೆ ತುಂಬಾ ಚಾನಲ್ಸ್ ಬರುತ್ತೆ. ಸೊ ಅದರಲ್ಲಿ ನಮ್ದೊಂದು ಲೋಗೋ ಮತ್ತೆ ಇದೆಲ್ಲ ಇರುತ್ತೆ, ಗೊತ್ತಾಗುತ್ತೆ. ಅದು ಮುಂದೆ ಒಂದು ಬ್ರಾಕೆಟ್ ಅಲ್ಲಿ ಕೂಡ ನಾವು ಕಾಫಿ ನಾಡು ಸ್ನೇಹಜೀವಿ ಕ್ರಿಯೇಷನ್ ಅಂತ ಒಂದು ಬ್ರಾಕೆಟ್ ಅಲ್ಲೂ ಕೂಡ ಹಾಕಿರ್ತೀವಿ. ಸೊ ಶಾರ್ಟ್ ಫಾರ್ಮ್ ಆಗಿ ನಾವು CNS ಕ್ರಿಯೇಷನ್ ಅಂತ ಮಾಡಿದ್ವಿ. ಸೊ ಅದನ್ನ CNS ಕ್ರಿಯೇಷನ್ ಅಂತ ಹೊಡೆದ್ರೆ ಸಾಕು, ಬರುತ್ತೆ. ಅದರಲ್ಲಿ ಬ್ರಾಕೆಟ್ ಅಲ್ಲಿ ಕಾಫಿ ನಾಡು ಸ್ನೇಹಜೀವಿ ಕ್ರಿಯೇಷನ್ ಅಂತ ಏನಿರುತ್ತೆ ಅದನ್ನ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದನ್ನ ಶೇರ್ ಮಾಡೋದಷ್ಟು ಇವರ ಉತ್ತೇಜನದಿಂದ ನಾವು ಹೆಚ್ಚಿನ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ವೀಕ್ಷಕರಿಗೂ ಕಮೆಂಟ್ ಮಾಡಿ ತಿಳಿಸಬಹುದು, ಸೊ ಇಂತ ಕಂಟೆಂಟ್ ಮಾಡಿ ಸರ್, ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಸೊ ಅದನ್ನ ನಾವು ತಗೊಳ್ಳೋಣ. ವೀಕ್ಷಕರು ಯಾವ್ದನ್ನ ಒಳ್ಳೇದನ್ನ ಕೊಡ್ತಾರೆ, ಆ ಒಳ್ಳೇದನ್ನ ಖಂಡಿತವಾಗಿ ಇಲ್ಲಿ ನಮ್ದಷ್ಟೇ ಟೀಮ್ ಅಲ್ಲ ಸರ್, ನಮ್ಮನ್ನ ಯಾರ್ಯಾರು ಬೆಳೆಸ್ತಾರೆ, ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತಾರೆ ಅವರು ನಮ್ಮ ಕುಟುಂಬದೊಳಗಡೆ ಕುಟುಂಬದವ್ರು ಸೇರಿದಾಗೆ. ಖಂಡಿತವಾಗಿಯೂ ವೀಕ್ಷಕರೇ, ನೀವು ಕೂಡ ನಮ್ಮ ಕುಟುಂಬದವರೇ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಮೂಲಕ ಈ ಚಾನಲ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದೀವಿ ಅಷ್ಟೇ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಈ ಒಂದು ಕಲಾ ತಂಡದ ಮೇಲೆ ಇರ್ಲಿ ಅಂತ ನಾವು ಕೂಡ ಭಾವಿಸ್ತೀವಿ. ಖಂಡಿತವಾಗಿಯೂ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಓಕೆ, ಎಲ್ರು ಕೂಡ ಜಯಂತ್ ಹೇಳನಾಗರ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು CNS Creations. Please subscribe, like and comment, share, comment. Thank you. Thank you.